ಆದ್ಮೇಲೆ ನಮಸ್ಕಾರ. ನಾವು ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಅಂತ ಬರ್ತಾರೆ. ಅವ್ರಿಗೆಲ್ಲರಿಗೂ ಒಂದೊಂದು ವಿಷಯ ತಗೊಳ್ಳೋದು, ಮಾತಾಡೋದು, ವಿಷಯ ತಗೊಳ್ಳಿ, ಮಾತಾಡಿ, ಅದರಲ್ಲೊಬ್ಬರು ಮಾಡ್ರೇಟ್ ಮಾಡಿ ಅಂತ ಪ್ರಾಕ್ಟೀಸ್ ಸೆಷನ್ ಕೊಡ್ತೇವೆ. ಆದರೆ ವಿಷಯ ಮಾತ್ರ ತುಂಬ ಚೆನ್ನಾಗಿದೆ. ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದ ಮಾತಿದು: ನೀನು ಬಿತ್ತಿದ ಗುಣವೇ ನಿನ್ನ ಬದುಕಿನಲ್ಲಿ ಫಲವಾಗುತ್ತದೆ. ನೀನು ಬಿತ್ತಿದ ಗುಣವೇ ನಿನ್ನ ಬದುಕಿನಲ್ಲಿ ಫಲವಾಗುತ್ತದೆ. ಕೆಲವರು ಒಂದೊಂದೇ ಮೌಲ್ಯ, ಒಂದೊಂದೇ ವಿಚಾರಕ್ಕೆ ಅಂಟಿಕೊಂಡು ಬಿಡುತ್ತಾರೆ. ಅವರ ಬದುಕನ್ನೇ ಇಡೀ ಅವರ ವ್ಯಕ್ತಿತ್ವ ರೂಪಿಸುತ್ತದೆ. ಉದಾಹರಣೆಗೆ, ಕೆಲವರು ಪ್ರಾಮಾಣಿಕತೆಯ ಅಂಶ ಅವರ ಜೀವನದಲ್ಲಿ ಒಗ್ಗೂಡಿಸಿಕೊಂಡರೆ, ಭ್ರಷ್ಟಾಚಾರ ಮಾಡುವಂಥ ಸಂದರ್ಭ ಬಂದರೂ ಮಾಡದೇ ಇರುವವರನ್ನು ನಾನು ಅನೇಕ ಮಂದಿಯನ್ನು ನೋಡಿದ್ದೇನೆ. ಏಕೆಂದರೆ ಅವರ ಜೀವನದಲ್ಲಿ ನಾನು ನೇರವಾಗಿಯೇ ದುಡಿಯಬೇಕು ಎನ್ನುವ ಒಂದು ಮೌಲ್ಯ. ಸತ್ಯ, ಅಹಿಂಸೆ ಎಂದರೆ ನಮಗೆ ಗಾಂಧೀಜಿ ನೆನಪಾಗ್ತಾರೆ. ಸೇವೆ ಅಂದರೆ ಮದರ್ ತೆರೆಸಾ ನೆನಪಾಗ್ತಾರೆ ಅಲ್ವಾ? ಪ್ರಾಮಾಣಿಕತೆಗೆ ಮತ್ತೊಂದು, ರೈಲ್ವೆ ಎಲ್ಲೋ ಆಕ್ಸಿಡೆಂಟ್ ಆಯಿತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಟಕ್ ಅಂತ ರಿಸೈನ್ ಮಾಡಿದ್ರು. ಅವರು ರಿಸೈನ್ ಮಾಡುವ ಅಗತ್ಯ ಇರಲಿಲ್ಲ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಾಗೆ ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು. ನಮ್ಮ ಆ, ಒಂದು ಇವತ್ತಿನ ಮಾಡರೇಷನ್ಗೆ ವಿಕಾಸ್ ಅವರಿಗೆ ಅವಕಾಶ ಕೊಟ್ಟಿದ್ದೇನೆ. ವಿಕಾಸ್, ಓವರ್ ಟು ಯು. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ. ಖಂಡಿತವಾಗಿಯೂ ಸರ್, ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಅವರ ಮಾರ್ಗದರ್ಶನದಲ್ಲಿ ತರಬೇತಿಯ ತರಗತಿನಲ್ಲಿ ನಮ್ಮ ಸ್ನೇಹಿತರೆಲ್ಲ ಇವತ್ತು ಆನ್ಲೈನ್ ಅಲ್ಲಿ ಇದ್ದಾರೆ. ಆನ್ಲೈನ್ ಕ್ಲಾಸಸ್ ಸೆಷನ್, ಪ್ರಾಕ್ಟೀಸ್ ಸೆಷನ್ ನಲ್ಲಿ ನಮಗೆ ಒಳ್ಳೆ ವಿಷಯನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಳ್ಳೆಯ ಗುಣಗಳನ್ನು ರೂಢಿಸಿದ್ರೆ ನಮ್ಮ ಸುತ್ತಲೂ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತದೆ ಅಂತ. ಯಾಕೆಂದ್ರೆ ಇದೇ ಒಂದು ನಮ್ಮ ಕೇವಲ ನಮ್ಗೆ ಅಷ್ಟೇ ಅಲ್ಲ, ನಮ್ಮ ಇಡೀ ಕುಟುಂಬ ಸಮಾಜಕ್ಕೆ ಒಳ್ಳೆ ಫಲವನ್ನೇ ನೀಡುತ್ತದೆ ಅಂತ. ಆ ರೀತಿಯಾಗಿ ವಿಚಾರದಲ್ಲಿ ನಾವು ಏನು ಬಿತ್ತಿದ ಬೆಳೆ, ಹಾಗೆ ಅದೇ ರೀತಿಯಾಗಿ ನಾವೇನ್ ಬಿತ್ತುತ್ತೀವೋ ಅದೇ ಬರುತ್ತದೆ ಫಸಲು ಅಂತ ಒಂದು ವಿಚಾರದಲ್ಲಿ ಆ, ನಮ್ಮ ಬಿತ್ತಿದ ಗುಣವೇ ನಮ್ಮ ಬದುಕಿನಲ್ಲಿ ಫಲವಾಗುತ್ತದೆ ಅನ್ನೋದು ವಿಚಾರದಲ್ಲಿ ನಮಗೆ ಮೊದಲನೇದಾಗಿ ನಮ್ಮ ತರಗತಿನಲ್ಲಿ ನವೀನ್ ನಮ್ಮ ಸ್ನೇಹಿತರಿದ್ದಾರೆ. ಅವ್ರೇನ್ ಮಾತಾಡ್ತಾರೆ ಕೇಳೋಣ ಬನ್ನಿ. ನಮಸ್ತೆ ನವೀನ್ ಕುಮಾರ್. ಸರ್ ನಮಸ್ತೆ. ಇವತ್ತಿನ ವಿಷಯ ನೀನು ಬಿತ್ತಿದ ಗುಣವೇ ನಿನ್ನ ಬದುಕಿನ ಫಲವಾಗುತ್ತದೆ ಅಂತಂದ್ರೆ ಇದು ಎಂತ ಅದ್ಭುತ ವಾಕ್ಯ ಅಂತ ಅಂದ್ರೆ ಈ ವಿಷಯದ ಬಗ್ಗೆ ನಾನ್ ಮಾತಾಡೋದಾದ್ರೆ ಸರಿ ಅಂದ್ರೆ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅಂದ್ರೆ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಇವರೆಲ್ಲ ಅಂದ್ರೆ ಒಬ್ರು ಸೈಂಟಿಸ್ಟ್, ಇನ್ನೊಬ್ರು ಆಕ್ಟ್ರು. ಬಟ್ ಆದ್ರೆ ಇವರಷ್ಟು ಅಂದ್ರೆ ಅಭಿಮಾನ ಅಥವಾ ಜನರು ಆಸೆ ಪಡೋಂತವ್ರು ಅಂದ್ರೆ ನಮ್ ಕರ್ನಾಟಕಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಂತ ಅಂದ್ರೆ ಅವ್ರನ್ನ ಇಮ್ಯಾಜಿನ್ ಮಾಡೋದಕ್ಕೂ ಆಗಲ್ಲ ಅವ್ರ ಪ್ಲೇಸ್ ಅಲ್ಲಿ ಇನ್ನೊಬ್ರನ್ನ. ಯಾಕೆ ಅಂತಂದ್ರೆ ಅವರ ಆಕ್ಟಿಂಗ್ ಅಂದ್ರೆ ಅವರ ಕಲೆ ಜೊತೆಗೆ ಅವರ ವ್ಯಕ್ತಿತ್ವ, ಅವರ ಗುಣಗಳು ಅದೇ ತರನೇ ಬೆಳೆಸ್ಕೊಂಡ್ ಬಂದಿದ್ದಾರೆ ಸರ್. ಸಮಾಜದಲ್ಲಿ ಆಗಿರ್ಬೋದು, ಜನರ ಮಧ್ಯೆ ಅಥವಾ ಎಲ್ಲಾದ್ರೂ ಹೋದಾಗ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವರ ಒಳ್ಳೆತನ ಅಂದ್ರೆ ಒಂದು ಮಾನವೀಯತೆ ಅಂತ ಅಂತಾರಲ್ಲ, ಅದನ್ನ ಪ್ರತಿಯೊಬ್ಬರ ಹತ್ರನೂ ಅವರು ಹಂಚೋಗಿದ್ದಾರೆ. ಸೊ ಹಂಗಾಗಿ ಅವರ ವಿಷಯಗಳು ಸಿನಿಮಾದಲ್ಲೂ ಇರುತ್ತೆ, ನಿಜ ಜೀವನದಲ್ಲೂ ಅಷ್ಟೇ ಇರುತ್ತೆ. ಅದಲ್ಲದೆ ನಾ ಅಬ್ದುಲ್ ಕಲಾಂ ಅವ್ರನ್ನ ಉದಾಹರಣೆ ಕೊಟ್ಟೆ. ಅವ್ರ ಅಷ್ಟು ದೊಡ್ಡ ಸೈಂಟಿಸ್ಟ್, ಇಡೀ ಭೂಮಿ ಮೇಲೆ ಇಂಥ ದೇಶದಲ್ಲಿ ಗೊತ್ತಿಲ್ಲ ಅನ್ನೋ ತರ ಇಲ್ಲ. ಬಟ್ ಆದ್ರೆ ಅಂತ ವ್ಯಕ್ತಿನೂ ಕೂಡ ಮಾನವೀಯ ಮೌಲ್ಯಗಳಲ್ಲಿ ಅಥವಾ ಅವರ ಜ್ಞಾನ ಬೇರೆಯವ್ರಿಗೆ ಹಂಚೋ ವಿಷಯದಲ್ಲಿ ಇಡೀ ಜೀವನನೇ ಕಳೆದಿದ್ದಾರೆ ಅಂತ ಹೇಳ್ಬೋದು ಸರ್. ಹಂಗಾಗಿ ಅವ್ರು ಏನೆಲ್ಲ ಬಿಟ್ಟು ಹೋಗಿದಾರೋ ಇವತ್ ನಾವ್ ಈಗ ಅವ್ರು ಇಲ್ಲ ಅಂದ್ರೆ ಇಲ್ಲಿ ಕೂತು ನೆನೆಸ್ಕೊಂತ ಇದ್ವಿ. ಸೊ ಅಂದ್ರೆ ನಮ್ಮ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಇನ್ಸ್ಪಿರೇಷನ್ ಸರ್. ಹಂಗಾಗಿ ನಾವಾದ್ರೂ ಅಷ್ಟೇ, ನಾವೇನಾದ್ರೂ ಇನ್ನೊಬ್ರಿಗೆ ಹೇಳ್ತಿದೀವಿ ಅಥವಾ ಸಮಾಜದಲ್ಲಿ ಇನ್ನೊಬ್ರು ನಮ್ಮನ್ನ ನೋಡ್ತಾ ಇರ್ತಾರೆ, ನಾವ್ ನಡ್ಕೊಳ್ಳೋ ರೀತಿ ಅಥವಾ ನಮ್ ಗುಣಗಳು, ಅಂದ್ರೆ ನಮ್ ಕ್ಯಾರೆಕ್ಟರ್ ಯಾವ ತರ ಇರುತ್ತೆ ಅಂತ ಪ್ರತಿಯೊಬ್ರು ಗಮನಿಸ್ತಾ ಇರ್ತಾರೆ. ಬಟ್ ಆದ್ರೆ ಯಾರು ಬಂದು ಕಿವಿ ಹತ್ರ ಆಗ್ಲಿ ಅಥವಾ ಮನೇಲಿ ಬಂದು ನೀನ್ ಈ ತರ ಇದೆಯಾ ಅಂತ ಹೇಳಲ್ಲ. ಬಟ್ ಯಾವತ್ತೋ ಒಂದ್ ದಿವ್ಸ ಅಂದ್ರೆ ನಾನ್ ಮಾಡೋ ಕೆಲಸದಲ್ಲಾಗಿರ್ಬೋದು ಅಥವಾ ಸಮಾಜದಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮಗಳಲ್ಲಿ ಹೋದಾಗ ನಮ್ಮ ಮಾತಲ್ಲಿ ಅಥವಾ ನಮ್ಮ ನಡತೆಯಲ್ಲಿ ತೋರಿಸಿದಾಗ ಒಂದು ದಿವಸ ಆ ಜನರೆಲ್ಲ ನೋಡಿದಾಗ ಅವ್ರ ಮನ್ಸಲ್ಲಿ ನಮ್ಮ ಬಗ್ಗೆ ಒಂದ್ ಕೆಲವೊಂದು ಭಾವನೆ ಮೂಡುತ್ತೆ ಸರ್. ಸೊ ಹಂಗಾಗಿ ಪ್ರತಿಯೊಬ್ರು ಕೂಡ ಒಳ್ಳೆಯದನ್ನ ಸಮಾಜಕ್ಕೆ ಹಂಚಿ ಜನರಿಗೆ ಒಳ್ಳೇದ್ ಮಾಡಿ ಒಳ್ಳೆ ರೀತಿಯಿಂದ ಇರ್ಬೇಕು ಅನ್ನೋದು ನನ್ನ ಒಂದು ಆ ಆಸೆ. ಮತ್ತೆ ನಾನು ಅದೇ ತರ ಇರೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಹಂಗಾಗಿ ಈ ಮಾತಿನ ಒಂದು ಮೌಲ್ಯ ತುಂಬಾ ದೊಡ್ಡದು ಸರ್. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಖಂಡಿತವಾಗ್ಲೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳ್ತಾ ಬಂದಿದ್ರಿ. ಆದರ್ಶವಾದ ವ್ಯಕ್ತಿ ಅಂದ್ರೆ ಸಾಧನೆ ಮಾಡಿದಂತ ವ್ಯಕ್ತಿಯ ಗುಣಗಳು, ಅವರು ಹೇಗೆ ಅವರು ಸಮಾಜಕ್ಕೆ ಬಿತ್ತನೆ ಮಾಡ್ತಾರೆ, ಆ ವ್ಯಕ್ತಿತ್ವನ ನಾನು ಅಳವಡಿಸ್ಕೊಳ್ತೀನಿ ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಬಂದ್ರಿ. ಹಾಗೇನೆ ನಮ್ಮ ಸುದರ್ಶನ್ ಇದ್ದಾರೆ ಬೆಂಗಳೂರಿಂದ. ಆ ಸುದರ್ಶನ್ ಇದ್ರ ಬಗ್ಗೆ, ವಿಚಾರದ ಬಗ್ಗೆ ಏನ್ ಮಾತಾಡ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸುದರ್ಶನ್. ನಮಸ್ತೆ ಸರ್. ಬಿತ್ತಿದಂತೆ ನಮ್ಮ
ನಾವು ಹೇಗೆ ನಮ್ಮ ಮನಸ್ಸಿಗೆ ಬೀಜಗಳನ್ನ ಬಿತ್ತುತ್ತೀವಿ ಅಂದ್ರೆ ನಾವು ಏನ್ ಅನ್ಕೊಳ್ತೀವಿ, ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ಅದು ಮಾಡ್ಲಿಕ್ಕೆ ನಮ್ಮ ಮನಸ್ಸು ಸಪೋರ್ಟ್ ಮಾಡ್ಬೇಕು ಮೊದ್ಲು. ಆ ಮನಸ್ಸು ಸಪೋರ್ಟ್ ಮಾಡೋದ್ರ ಜೊತೆಯಲ್ಲಿ ಅಲ್ಲಿ ನಾವೇನ್ ಮಾಡ್ಬೇಕು, ನಮ್ಮ ಪ್ರಾಕ್ಟೀಸು ಮತ್ತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆಯೂ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ನಾವು ಗಮನಿಸಬಹುದು, ಗಾಳಿಯನ್ನ ಹಿಡಿಯೋದಿಕ್ ಆಗೋದಿಲ್ಲ, ಆದ್ರೆ ನಮ್ಮ ಮನಸ್ಸು, ನಮ್ಮ ಮನಸ್ಥಿತಿ, ನಮ್ಮ ಗುಣಗಳನ್ನ ನಾವು ಹಿಡ್ದಿಟ್ಕೊಳ್ಬಹುದು. ಅಂದ್ರೆ ಯಾವಾಗ ನಾವು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಗುಣಗಳನ್ನ, ನಮ್ಮ ಓವರ್ ಆಲ್ ನಮ್ಮ ವ್ಯಕ್ತಿತ್ವವನ್ನ ನಾವು ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ನಮ್ಮ ನಮ್ಮ ಮನಸ್ಸಿನ ಮೇಲೆ ನಾವು ಹೇಗೆ, ನಮ್ಮ ಗುಣಗಳ ಪ್ರಭಾವ ಹೇಗಿರತ್ತೆ ಅಂದ್ರೆ ನಮ್ಮ ಗುಣಗಳ ಸರ್ ನೆಕ್ಸ್ಟ್ ಮಾತಾಡ್ತೀನಿ. ಖಂಡಿತ ಧನ್ಯವಾದಗಳು. ಅವರ ಪ್ರಾಬ್ಲಮ್ ವ್ಯಕ್ತಿತ್ವದಲ್ಲಿ ಮಾತಾಡ್ಲಿಕ್ಕೆ ಗುಣಗಳನ್ನ, ಆದರ್ಶಗಳ ಬಗ್ಗೆ ಮಾತಾಡ್ತಾ ಹೇಳೋರಿದ್ರು. ಓಕೆ, ಹಾಗೇನೆ ನಮ್ಮ ಮುಂದಿನ ಸ್ನೇಹಿತರಿದ್ದಾರೆ ಗದಗಿಂದ ನಮ್ಮ ಪ್ರವೀಣ್ ಕುಮಾರ್. ಅವರು ಯಾವ ರೀತಿಯಾಗಿ ಅವರ ಗುಣಗಳನ್ನ, ವ್ಯಕ್ತಿತ್ವವನ್ನ ಬಿತ್ತೋದಕ್ಕೆ, ಅವರ ಸಮಾಜಕ್ಕೆ ಕೊಡುಗೆ ಏನು ಅಂತ ಕೇಳೋಣ ಬನ್ನಿ. ನಮಸ್ತೆ ಪ್ರವೀಣ್ ಅವರೇ. ನಮಸ್ಕಾರ ವಿಕಾಸ್. ನೀನು ಬಿತ್ತಿದ ಗುಣವೇ ನಿನ್ನ ಬದುಕಿನಲ್ಲಿ ಫಲವಾಗುತ್ತದೆ ಅಂತ ಇದು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಾರಲ್ವ. ಇದು ಅಂದ್ರೆ ಈಗ ನಮ್ಮ ಆಲೋಚನೆಗಳೇನಿರ್ತಾವ, ನಮ್ಮ ನಡವಳಿಕೆ ಮತ್ತು ನಮ್ಮ ಗುಣಗಳೇ ನಮ್ಮ ಭವಿಷ್ಯವನ್ನ ರೂಪಿಸ್ತವೆ ಅಂತ ಇದ್ರ ಅರ್ಥ. ಅಂದ್ರೆ ನಮ್ಮಲ್ಲಿ ಈಗ ಒಳ್ಳೆಯ ಆಲೋಚನೆ, ಮನಸ್ಸಿನಲ್ಲಿ ಪ್ರೀತಿ, ಕರುಣೆ, ಆಮೇಲೆ ಪ್ರಾಮಾಣಿಕ ಗುಣವನ್ನ ನಾವು ಬಿತ್ತಿದ್ರೆ ನಮಗೆ ಒಳ್ಳೆಯ ಫಲ ಸಿಗುತ್ತೆ. ಆದ್ರೆ ನಾವು ಕೆಟ್ಟ ಆಲೋಚನೆ ಮಾಡಿದ್ರೆ ಅಥವಾ ಅಸೂಯೆ, ದ್ವೇಷ, ಈ ತರ ಗುಣಗಳನ್ನ ಬಿತ್ತಿದ್ರೆ ನಮಗೆ ಸಿಗುವುದು ಮಾತ್ರ ದುಃಖ ಮತ್ತು ಅಶಾಂತಿ ಅಷ್ಟೇ. ಅದಕ್ಕೋಸ್ಕರ ಪ್ರತಿದಿನ ನಾವು ಹೇಗೆ ಬೇರೆಯವ್ರ ಜೊತೆ ನಡ್ಕೊಳ್ತೀವಲ್ವಾ, ನಾವು ಹೇಗ್ ನಡ್ಕೊಳ್ತೀವಿ ಅದೇ ಗುಣ ನಮಗೆ ಮರಳಿ ಬರುತ್ತೆ. ಅದಕ್ಕೋಸ್ಕರ ನಾವು ಬೇರೆಯವ್ರಿಗೆ ಗೌರವ ಕೊಟ್ರೆ ನಮಗೂ ಗೌರವ ವಾಪಸ್ ಬರುತ್ತೆ. ನಾವು ಬೇರೆಯವರಿಗೆ ಮೋಸ ಮಾಡಿದ್ರೆ ಆ ಮೋಸ ನಮಗೆ ವಾಪಸ್ ಬರುತ್ತೆ. ಇದಕ್ಕೊಂದು ಚಿಕ್ಕ ಕಥೆ ಇದೆ. ಈಗ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಇರುತ್ತೆ. ಆ ಕಂಪನಿಯಲ್ಲಿ ಒಬ್ರು ಆರ್ಕಿಟೆಕ್ಟ್ ಇರ್ತಾರೆ. ಅವ್ರೇನ್ ಮಾಡ್ತಾ ಇರ್ತಾರೆ, ಮನೆ ಕಟ್ಟಿ ಅದನ್ನ ಅವ್ರ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏಜ್ ಆಗಿರುತ್ತೆ, 58, 59 ರಿಟೈರ್ಮೆಂಟ್ ಆಗ್ಲಿಕ್ಕೆ ಬಂದಿರ್ತಾರೆ. ಅವಾಗ ಅವರು ನನಗೆ ಇದು ಲಾಸ್ಟ್ ಮನೆ, ನಾನು ಇನ್ಮೇಲೆ ಪ್ರಾಜೆಕ್ಟ್ ಮಾಡಲ್ಲ ಅಂತ ಹೇಳಿ ಪ್ರಾಜೆಕ್ಟ್ ಹೇಳ್ತಾರೆ. ಆದ್ರೆ ಅವ್ರು ಓನರ್ ಇನ್ನೊಂದ್ ಮನೆ ಇದೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಅವ್ರಿಗೆ ಇಲ್ಲ ನನ್ಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಅವ್ರು ಒಪ್ಕೊಂಡು ಮಾಡ್ತಾರೆ. ಆದ್ರೆ ಅವ್ರಿಗೆ ಏನಾಗಿರುತ್ತೆ, ಇನ್ನೆಲ್ಲ ನನಗೆ ಸಿಕ್ಕಿದೆ ಜೀವನದಲ್ಲಿ, ನನಗೆ ಇನ್ ಬೇಡ ಅಂತ ಹೇಳಿ ಅದು ಪ್ರಾಜೆಕ್ಟ್ಗೆ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಆ ಕೆಲಸದಲ್ಲಿ ಕ್ವಾಲಿಟಿ ಇರಲ್ಲ, ಅದು ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತಾರೆ. ಆಮೇಲೆ ಅವರು ಕನ್ಸ್ಟ್ರಕ್ಷನ್ ಕಂಪನಿ ಓನರ್ ಏನ್ ಮಾಡ್ತಾರೆ, ಆ ಮುಗಿದ ತಕ್ಷಣ ಅವ್ರಿಗೆ ಕರೆಸಿ ಅವ್ರಿಗೆ ಒಂದು ಉಡುಗೊರೆ ಅಂತ ಹೇಳಿ ಆ ಮನೆ ಕಿಲಿಯನ್ನು ಅವ್ರಿಗೆ ಕೊಡ್ತಾರೆ. ಕೊಟ್ಟ ತಕ್ಷಣ ಅವ್ರಿಗೆ ಅನ್ಸುತ್ತೆ, ಅಯ್ಯೋ ಕ್ವಾಲಿಟಿ ಇಲ್ಲ, ನಾನಿದು ಅವಸರದಲ್ಲಿ ಮಾಡ್ಬಿಟ್ಟೆ, ಇದ್ರಲ್ಲಿ ನಾನು 100% ಕೊಡ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಅವಾಗ ಅನುಭವ ಆಗುತ್ತೆ. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವು ಏನ್ ಮಾಡ್ತೀವಿ, ನಮ್ಮ ವಿಚಾರ, ಯೋಚನೆ, ನಮ್ಮ ಕೃತಿಯಲ್ಲಿ ನಾವು ಏನ್ ಮಾಡ್ತೀವಲ್ಲ ಅದು ವಾಪಸ್ ಆಗಿ ಬರುತ್ತೆ ಅಂತ ಹೇಳ್ಬಾರ್ದು. ಧನ್ಯವಾದ. ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹೇಳಿದ್ರಿ ನಾವೇ ಪ್ರವೀಣ್ ಸರ್. ಏಕೆಂದ್ರೆ ನಾವು ಹೊಲದಲ್ಲಿ ಬೇವಿನ ಮರ ಬೀಜ ಬಿತ್ತಿ ಅದಕ್ಕೆ ನೀರು ಹಾಕಿ ನಾವು ಮುಂದೆ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಬೇವಿನ ಹಣ್ಣು ಇಲ್ಲ, ಬೇವಿನ ಕಹಿಯಾದ ಸೊಪ್ಪು ಹೊರತು ನಾವು ಮಾವಿನ ಗಿಡ ಹಾಕಿ ಮಾವಿನ ಹಣ್ಣನ್ನ ಸಿಹಿಯಾಗಿ ಹಂಚ್ತೀವಿ ಅನ್ನೋದು ತುಂಬಾ ಕಷ್ಟ ಅಂತ ಆ ರೀತಿಯಾಗಿ ಹೇಳಿದ್ರಿ. ಹಾಗೇನೆ ನಮ್ಮ ಮುನಿರಾಜ್ ಸರ್ ಇದ್ದಾರೆ, ಅವರು ಕೆಂಗೇರಿಯಿಂದ, ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಅವರು ರೂಢಿಸ್ಕೊಂಡಿದ್ದಾರೆ. ಅವರು ಇವರು ಯಾವ ರೀತಿಯಾಗಿ ನಮ್ಮ ಸ್ನೇಹಿತರಿಗೆಲ್ಲ ಹೇಳೋರಿದ್ದಾರೆ. ನಮಸ್ತೆ ಸರ್ ಮುನಿರಾಜ್ ಅವರೇ. ನಮಸ್ಕಾರ ವಿಕಾಸ್ ಅವರೇ. ನೀನು ಬಿತ್ತಿದ ಬೆಳೆ ಗುಣವೇ ನಿನ್ನ ಬದುಕಿನಲ್ಲಿ ಫಲವಾಗುತ್ತದೆ. ಈ ಶೀರ್ಷಿಕೆಯನ್ನ ಸಿದ್ದೇಶ್ವರ ಸ್ವಾಮಿಗಳ ಹೇಳಿದಂಥ ಮಾತು. ಈ ವಿಚಾರದಲ್ಲಿ ಮಾತಾಡೋದಾದ್ರೆ, ನಾವು ಒಂದು ಬೆಳೆಯನ್ನು ಬಿತ್ತಬೇಕಾದ್ರೆ ಆ ಭೂಮಿಯ ಫಲವತ್ತತೆ, ಆ ಭೂಮಿಯ ಹಸನು, ಆ ಭೂಮಿಯ ಮೆದುಮಣ್ಣು ಇವನ್ನೆಲ್ಲ ನೋಡಿ ಆ ಜಾಗದಲ್ಲಿ ಉತ್ತಮವಾದ ಬೀಜವನ್ನು ಬಿತ್ತಿದಾಗ ಅದನ್ನು ರಕ್ಷಿಸಿ ಅದನ್ನ ಸಮಯ ಕಾದು ನೋಡಿದಾಗ ನಮ್ಗೆ ಉತ್ತಮ ಫಸಲನ್ನ ನಾವು ಕಾಣಬಹುದು ಅನ್ನೋ ಒಂದು ವಿಚಾರ. ಅದರಂತೆಯೇ ಕೂಡ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ತನ್ನ ಗುಣಗಳನ್ನ, ತನ್ನ ತನ್ನ ಚಿಂತನೆಯಲ್ಲಿ ಬೇಡವಾದ ವಿಚಾರಗಳನ್ನ, ಅಸ್ಪಷ್ಟವಾದ ವಿಚಾರಗಳನ್ನ ತೆಗೆದುಹಾಕಿ ಹಸನಾದ ನಮ್ಮ ಚಿಂತನೆಯಲ್ಲಿ ಉತ್ತಮವಾದ
ನಮ್ಮ ಚಿಂತನೆಗಳನ್ನು ಅಳವಡಿಸ್ಕೊಂಡಾಗ ನಾವು ಉತ್ತಮ ಆದರ್ಶ ವ್ಯಕ್ತಿಗಳಾಗಿ ಆ, ಪರಿವರ್ತನೆ ಹೊಂದೋದ್ರಲ್ಲಿ ಎರಡು ಮಾತಿಲ್ಲ. ಅದ್ರ ಜೊತೆ ನಮ್ಮ ಗುಣದಂತೆ ನಮ್ಮ ವ್ಯಕ್ತಿತ್ವ ಅನ್ನೋದನ್ನ ನನ್ನ ಅಭಿಪ್ರಾಯ. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಮುನಿರಾಜ್ ಅವರೇ. ಖಂಡಿತವಾಗಿ ನಿಮ್ಮ ಆಲೋಚನೆಗಳು, ಮಾತುಗಳು, ನಮ್ಮ ನಡವಳಿಕೆನೆ ಒಳ್ಳೆ ರೀತಿಯಾಗಿದ್ರೆ ಆ ರೀತಿಯಾಗಿ ನಮ್ಮ ಜೀವನ ರೂಪಣೆ ಮಾಡ್ಕೋಬಹುದು ಅಂತ ಹೇಳಿದ್ರಿ. ಹಾಗೆ ನಮ್ಮ ಸಿದ್ದಣ್ಣ ಅಂಗಡಿಗೇರಿ ಇದ್ದಾರೆ ಬೆಳಗಾಂನಿಂದ, ಅವರು ಇದ್ರ ಬಗ್ಗೆ ಯಾವ ವಿಚಾರ ಇರುತ್ತೆ ಅಂತ ಹೇಳಾಗಿದ್ದಾರೆ. ನಮಸ್ತೆ ಸಿದ್ದಣ್ಣ ಅಂಗಡಿಗೇರಿ. ನಮಸ್ಕಾರ ಸರ್. ನಮಸ್ತೆ. ಇದು ನೀನು ಬಿತ್ತಿದ ಗುಣವೇ ನಿನ್ನ ಬದುಕಿನಲ್ಲಿ ಫಲವಾಗುತ್ತದೆ. ನಮ್ಮ ಒಂದು ಸಿದ್ದೇಶ್ವರ ಸ್ವಾಮೀಜಿಗಳು ವಿಜಯಪುರ್ ಇವರು ಒಂದು ಹೇಳಿದ ಒಂದು ಮಾತು, ಇದೊಂದು ಪ್ರಕೃತಿಯ ನಿಯಮ ಮತ್ತು ಕರ್ಮ ಸಿದ್ಧಾಂತ ಎರಡನ್ನೂ ಒಂದು ಒಳಗೊಂಡ ದಿವ್ಯ ಸಂದೇಶ ಅಂತ ಹೇಳ್ತೀವಿ ಸರ್. ನಾವೀಗ ನಾವು ಒಂದು ಭೂಮಿಯಲ್ಲಿ ಯಾವ ತರ ಬೀಜ ಬಿತ್ತೀವೋ, ಅಂದ್ರೆ ನಾವೀಗ ಬೇವಿನ ಬೀಜ ಬಿತ್ತಿ ಮಾವಿನ ಒಂದು ಮರವನ್ನು ಇದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅಂದ್ರೆ ಒಂದು ಗುಣಗಳು, ನಾವು ಯಾವ ತರ ನಮ್ಮ ಮನಸ್ಸಿನ ಒಂದು ಆಲೋಚನೆಗಳು ನಾವು ಯಾವ ತರ ಮಾಡ್ತೀವೋ ಅದೇ ತರ ನಮ್ಮ ಒಂದು ನಡತೆ ಮತ್ತು ನಮ್ಮ ಒಂದು ಜೀವನ ಇರುತ್ತೆ. ಈಗ ಸಪೋಸ್ ಆಲೋಚನೆಗಳು, ನಾವು ಸ್ವಾಮೀಜಿರೋ ಒಂದು ಪ್ರಕಾರ ನಮ್ಮ ಒಂದು ಗುಣಗಳು ಯಾವ ರೀತಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹೇಳ್ಬೋದು ನಾವು ಪ್ರೀತಿ, ಕರುಣೆ ಮತ್ತು ಒಂದು ನಂಬಿಕೆ, ಒಂದು ಒಳ್ಳೆ ಚಿಂತನೆಯನ್ನು ಮಾಡಿದ್ರೆ ನಮಗೆ ಒಂದು ಶಾಂತಿ ಮತ್ತು ಸಂತೋಷ ಸಿಗುತ್ತದೆ. ಅದೇ ತರ ನಾವು ಏನಾದ್ರೂ ದ್ವೇಷ, ಅಸೂಯೆ ಮತ್ತೆ ಒಂದು ಕೋಪ, ವಂಚನೆ, ಆ ತರ ಒಂದು ನಮ್ಮ ಗುಣಗಳು ನಮ್ಮ ಜೀವನದಲ್ಲಿ ಮಾಡ್ಕೊಂಡ್ರೆ ನಮ್ಮ ಜೀವನ ಒಂದು ಅಶಾಂತಿ ಆಗುತ್ತೆ ಅಂತ ಹೇಳ್ಬೋದು ನಾವು. ಈಗ ನಾವು ಹೇಳ್ಬೋದು ಸರ್, ಈಗ ಅಂದ್ರೆ ನಮ್ಮ ಒಂದು ಇಂದಿನ ಒಂದು ಸ್ಥಿತಿಗೆ ಹಿಂದೆ ನಾವು ಮಾಡಿರ್ತಕ್ಕಂಥ ಒಂದು ಗುಣಗಳು ಮತ್ತು ನಡವಳಿಕೆಗಳೇ ಕಾರಣ ಅಂತ ಹೇಳ್ತೀವಿ ನಾವು. ಯಾವ ತರ ಅಂದ್ರಪ್ಪ, ಈಗ ನಾವು ಒಂದು ಈ ನುಡಿ ಏನ್ ಹೇಳ್ತಪ್ಪ ಅಂದ್ರೆ ನಮ್ಮ ಸ್ವಯಂ ಏನ್ ನೆನಪು ಮಾಡ್ತದ, ನಮ್ಮೊಂದು ಸ್ವಯಂ ಜವಾಬ್ದಾರಿಯನ್ನು ನೆನಪಿಸ್ತದೆ ಈ ಒಂದು ನುಡಿ. ಅಂದ್ರೆ ನಾವು ನಮ್ಮ ಒಂದು ಬದುಕಿನ ಏಳಿಗೆಗೆ ಮತ್ತು ನಮ್ಮ ಒಂದು ಕುಸಿತಕ್ಕೆ ನಾವೇ ಕಾರಣ, ಮತ್ತೆ ಯಾರು ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಒಳ್ಳೆ ವಚನಗಳನ್ನು ಮಾಡ್ಬೇಕು, ಒಳ್ಳೆಯ ಒಂದು ಜೀವನವನ್ನು ಕಂಡ್ಕೋಬೇಕು ಅಂತ ಹೇಳ್ತೀನಿ ಸರ್. ಈಗ ಮಹಾತ್ಮ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ, ನಿಮ್ಮ ಒಂದು ನಂಬಿಕೆಗಳು ಆಲೋಚನೆಗಳಾಗುತ್ತವೆ, ಆಲೋಚನೆಗಳು ಮಾತುಗಳಾಗುತ್ತವೆ, ಮಾತುಗಳು ಕೃತ್ಯಗಳಾಗುತ್ತವೆ, ಕೃತ್ಯಗಳು ಅಭ್ಯಾಸಗಳಾಗುತ್ತವೆ, ಅಭ್ಯಾಸಗಳು ಮೌಲ್ಯಗಳಾಗುತ್ತವೆ, ಮೌಲ್ಯಗಳೇ ಒಂದು ಜೀವನದ ದಿಕ್ಕನ್ನು ನಿರ್ಧರಿಸ್ತವೆ ಅಂತ ಹೇಳಿ ಆ ಒಂದೆರಡು ಮಾತು ಹೇಳ್ತಾ ನನ್ನ ನಮಸ್ಕಾರ. ಖಂಡಿತ ಧನ್ಯವಾದಗಳು. ಆದರ್ಶ ವ್ಯಕ್ತಿಗಳು ಮಹಾತ್ಮ ಗಾಂಧೀಜಿಯ ಒಂದು ಸಾಧನೆಯ ರೂಪದಲ್ಲಿ ಹೇಗೆ ಆ ವ್ಯಕ್ತಿಯ ನಡೆಗೆನ ನಾವು ಎಲ್ಲರೂ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೆ ನಮ್ಮ ಹುಬ್ಬಳ್ಳಿಯಿಂದ ನಮ್ಮ ಸ್ನೇಹಿತರು ಪಾಂಡುರಂಗರಿದ್ದಾರೆ. ನಮಸ್ತೆ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಸರ್, ನಾವು ಇಂದು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಪರಮ ಸತ್ಯದ ಒಂದು ನುಡಿಯೊಂದು ನಮ್ಮ ಹೃದಯ ಮುಟ್ಟಿಸುವಂತ ಒಂದು ಮಾತನ್ನು, ಒಂದು ಅದ್ಭುತ ಮಾತನ್ನು ಹೇಳಿದ್ದಾರೆ ಸರ್. ನೀನು ಬಿತ್ತಿದ ಫಲವೇ ನಿನ್ನ ಬದುಕಿನಲ್ಲಿ ಫಲವಾಗುತ್ತದೆ. ಅಂದ್ರೆ ನಾವು ದಿನಾಲು ಯೋಚಿಸುವ ಆಲೋಚನೆಗಳು, ನಾವು ಆಡೋ ಮಾತುಗಳು ಮತ್ತು ನಾವು ಮಾಡೋ ಕೆಲಸಗಳೇ ನಾವು ದಿನಾಲು ಬಿತ್ತುತ್ತಿರುವಂತಹ ಬೀಜಗಳು ಸರ್. ನಾವು ಆಲದ ಮರವನ್ನು ಬೀಜ ಬಿತ್ತಿ ಮಾವಿನ ಹಣ್ಣು ಸಿಗಲಿ ಎಂದು ಕಾಯಲು ಸಾಧ್ಯವೇ ಇಲ್ಲ. ನಾವು ಸಮಾಜಕ್ಕೆ ಪ್ರೀತಿಯನ್ನು ಬಿತ್ತಿದರೆ ನಮಗೆ ಪ್ರೀತಿಯೇ ಮರಳಿ ಬರುತ್ತೆ ಸರ್. ಅದೇ ರೀತಿ ನಾವು ನಂಬಿಕೆಯನ್ನು ಬಿತ್ತಿದರೆ ಗೌರವ ಬೆಳೆ ನಮ್ಮದಾಗ್ತೈತಿ. ಅದೇ ಜಾಗದೊಳಗೆ ನಾವು ದ್ವೇಷ, ಅಸೂಯೆ, ಸೋಮಾರಿತನ ಬಿತ್ತಿದರೆ ನಮ್ಮ ಬದುಕು ಆ ಮುಳ್ಳಿನ ಕಂಟಿ ಆಗ್ತೈತೆ ಸರ್. ಇವತ್ತಿನ ನಾವೇನಾಗಿದ್ದೀವೋ ಅದು ನಿನ್ನೆ ಮತ್ತು ನಾವು ಬಿತ್ತಿದ ಬೀಜ, ನಿನ್ನೆ ನಾವು ಬಿತ್ತಿದ ಬೀಜದ ಫಲ ಸರ್. ನಾವು ನಾಳೆ ಏನಾಗಲಿದ್ದೇವೋ ಅಂದು ಅಥವಾ ಇಂದು ನಾವು ಬಿತ್ತುತ್ತಿಲ್ಲ ಇರುವ ಬೀಜದ ಫಲ ಸರ್. ಹಾಗಾದ್ರೆ ನಾವು ಹಣೆ ಬರವನ್ನು ದೂಷಿಸಬೇಡದು ಸರ್. ನಮ್ಮ ಹಣೆ ಬರವನ್ನು ಬರೆಯುವ ಲೇಖನ ಇರುವುದು ಬೇರೆ ಸರ, ಯಾರ ಕೈಯಲ್ಲೂ ಇಲ್ಲ ಸರ, ನಮ್ಮದೇ ಕೈಯಲ್ಲಿದೆ. ನಮ್ಮ ಯುವ ಪೀಳಿಗೆಗೆ ನಾನು ಹೇಳಲು ಬಯಸುತ್ತೇನೆ ಏನಂದ್ರೆ ಸರ, ಸೋಲು ಬಂತೆ ಅಂತ ಕೂಗಬೇಡ ಸರ್. ಪ್ರಯತ್ನದ ಬೀಜವನ್ನು ಬಿತ್ತುತ್ತಲೇ ಇರಬೇಕು. ಇಂದು ಶ್ರಮ ಪಟ್ರೆ ನಾಳೆ ಯಶಸ್ಸಿನ ಸಿಹಿ ಫಲ ಉಣ್ಣೋದು ಗ್ಯಾರಂಟಿ ಸರ್. ಇದನ್ನ ನೆನಪಿಡಿ. ಭೂಮಿಗೆ ಬಿದ್ದ ಬೀಜ ಮತ್ತು ಪ್ರಾಮಾಣಿಕವಾಗಿ ಪಟ್ಟ ಶ್ರಮ ಇವೆರಡು ಎಂದಿಗೂ ಅರ್ಥ ಆಗುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ ಸರ್. ನಾನು 4 ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಖಂಡಿತ ಧನ್ಯವಾದಗಳು. ನಾವೇನು ಬಿತ್ತನೆ ಮಾಡ್ತೀವಿ ಅದೇ ರೀತಿಯಾಗಿ ಇದನ್ನ ಅಂದ್ರೆ ಒಂದೇ ನಾವೇನ್ ನೀಡ್ತೀವೋ ಅದನ್ನೇ ಮರಳಿ ಪಡಿತೀವಿ ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಹೇಳ್ತಾ ಬಂದ್ರು ನಮ್ಮ ಸ್ನೇಹಿತರೆಲ್ಲ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಅವರ ಮಾರ್ಗದರ್ಶನದ ತರಬೇತಿನಲ್ಲಿ ನಮ್ಮ ಪ್ರತಿ ಗುರುವಾರದ ಆನ್ಲೈನ್ ನಲ್ಲಿ ಪ್ರಾಕ್ಟೀಸ್ಗೆ ವಿಷಯವಾರು ಕೊಡ್ತಾ ಹೋಗ್ತಾರೆ. ಈ ವಿಷಯವಾರುಗಳು ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೇನೆ ಬೇರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವ ಮುಖಾಂತರ ನಮ್ಮ ಜಯಪ್ರಕಾಶ್ ನಾಗ್ತೇಳಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ.